ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿಯ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ವೀಕ್ಷಕರೇ, ನಾವಿವತ್ತು ಭತ್ತದ ನಾಡದಂತಹ ಗಂಗಾವತಿಯಲ್ಲಿದ್ದೇವೆ. ಇವತ್ತಿನ ಕಂತಿನಲ್ಲಿ ನಮ್ಮ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಬದ್ರಿ ಪ್ರಸಾದ್ ಸರ್ ಅವ್ರನ್ನ ಮಾತಾಡಿಸಿ ಭತ್ತದಲ್ಲಿ ಬರುವಂತಹ ಪ್ರಮುಖ ಕೀಟಗಳು ಯಾವ್ಯಾವು, ಅದು ಬೆಳೆಗೆ ಯಾವ ರೀತಿ ಹಾನಿಯನ್ನು ಉಂಟು ಮಾಡುತ್ತೆ, ಅದ್ರ ಜೊತೆಗೆ ಸಮಗ್ರವಾಗಿ ಈ ಕೀಟಗಳನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಕುರಿತು ಇವತ್ತಿನ ಕಂತಿನಲ್ಲಿ ಅವ್ರನ್ನ ಕೇಳಿ ತಿಳಿದುಕೊಂಡು ಬರೋಣ ಬನ್ನಿ. ಭತ್ತ ನಮ್ಮ ಈ ಒಂದು ಪ್ರದೇಶದ ಪ್ರಮುಖ ಆಹಾರದ ಬೆಳೆ. ಸುಮಾರು ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಸುಮಾರು 3 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಒಂದು ಭತ್ತದ ಒಂದು ಬೇಸಾಯ ನಡೆಯುತ್ತೆ. ಅದರಲ್ಲಿ ಮುಖ್ಯವಾಗಿ ಮುಂಗಾರಿನಲ್ಲಿ ಮತ್ತು ಬೇಸಿಗೆಯಲ್ಲಿ 2 ಹಂಗಾಮಿನಲ್ಲಿ ಭತ್ತವನ್ನು ನಾವು ಈ ಒಂದು ಭಾಗದಲ್ಲಿ ತಗೊಳ್ತೀವಿ. ಈ ಒಂದು ಭಾಗದ ಉತ್ಕೃಷ್ಟತೆ ಏನಂತಂದರೆ, ಭಾಳ ಉತ್ಕೃಷ್ಟ ಗುಣಮಟ್ಟದ ಒಂದು ಅಕ್ಕಿಯನ್ನು ನಾವಿಲ್ಲಿ ತಯಾರು ಮಾಡೋದ್ರಿಂದ ಇದು ವಿದೇಶಗಳಿಗೂ ಸಹ ರಫ್ತಾಗುತ್ತೆ. ಸೊ ಇಂತಹ ಒಂದು ಹಿನ್ನೆಲೆ ಇರತಕ್ಕಂತಹ ಭತ್ತಕ್ಕೆ ಹಲವಾರು ಕೀಟಗಳ ಬಾಧೆಯನ್ನು ನಾವು ಗಮನಿಸ್ತಾ ಇರ್ತೀವಿ. ಸುಮಾರು 160ಕ್ಕೂ ಹೆಚ್ಚು ಜಾತಿಯ ಪ್ರಭೇದಗಳ ಕೀಟಗಳು ಈ ಒಂದು ಬೆಳೆಯನ್ನು ಬಾಧಿಸುತ್ತೆ. ಅದು ಬೀಜದ ಹಂತದಿಂದ ಇರ್ಬೋದು, ಬೀಜದ ಹಂತದಿಂದ ಪ್ರಾರಂಭವಾಗಿ ಬೆಳವಣಿಗೆ ಹಂತದಲ್ಲಿ, ಕಾಳು ಕಟ್ಟುವ ಹಂತದಲ್ಲಿ, ಕೊನೆಗೆ ಒಂದು ಗೋದಾಮಿಗೆ ಹೋದಾಗ ಸಂಗ್ರಹಣಾ ಹಂತದಲ್ಲೂ ಸಹ ಅಲ್ಲಿಯವರೆಗೂ ಈ ಒಂದು ಕೀಟಗಳ ಬಾಧೆಯನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ತೀವಿ. ಸೊ ಇಂತಹ ಕೀಟಗಳನ್ನು ನಾವು ಗಮನಿಸಿದಾಗ ಸುಮಾರು 15ರಿಂದ 20 ಕೀಟಗಳು ನಮಗೆ ಬಹಳ ಪ್ರಮುಖವಾಗಿ ಕಾಡ್ತಕ್ಕಂತಹ ಪ್ರಮುಖ ಕೀಟಗಳು ಅಂತ ಹೇಳ್ಬೋದು. ಅದರಲ್ಲಿ ಭಾಳ ಮುಖ್ಯವಾಗಿ ಕಂದು ಜಿಗಿ ಹುಳ, ಹಳದಿ ಕಾಂಡ ಕೊರಕ, ಭತ್ತದ ಎಲೆ ಸುರುಳಿ ಹುಳ, ಅದೇ ರೀತಿಯಾಗಿ ಒಂದು ಕಣೆ ನೊಣ ಅಂತ ಹೇಳ್ತೀವಿ, ಬಿಳಿ ನುಷಿಯ ಬಾಧೆ ಇರುತ್ತೆ, ಕೆಂಪು ಜೇಡ ನುಷಿಯ ಬಾಧೆ, ಹೀಗೆ ಹಲವಾರು ಕೀಟಗಳು ನಮ್ಮ ಬೆಳೆಯನ್ನು ಪ್ರಾರಂಭದಿಂದಲೂ ವಿವಿಧ ಹಂತಗಳಲ್ಲಿ ಬಾಧಿಸೋದನ್ನು ನೋಡ್ತಾ ಇರ್ತೀವಿ. ಈ ಬೆಳೆಗಳಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಅತ್ಯಂತ ಪ್ರಾರಂಭದಲ್ಲಿ ಸಣ್ಣ ವಯಸ್ಸಿನಲ್ಲೇ ಅಥವಾ ಬೆಳೆ ನಾಟಿಯಾದಂತಹ ಸುಮಾರು 20ರಿಂದ 30 ದಿವಸಗಳ ಹಂತದಲ್ಲಿ ಕಾಣಿಸ್ಕೊಳ್ತಕ್ಕಂಥ ಮೊದಲನೇ ಕೀಟ ಅಂತೇಳಿದ್ರೆ ಆ ಒಂದು ಕಾಂಡಕೊರಕ. ಆ ಕಾಂಡಕೊರಕದ ಬಾಧೆಯನ್ನು ನಾವು ಗಮನಿಸಿದಾಗ ಮೊದಲಿಗೆ ಸುಳಿ ಸಾಯೋದನ್ನು ನಾವು ಗಮನಿಸ್ತೀವಿ. ಭಾಳ ಎಳೆ ಚಿಕ್ಕದಾಗಿದ್ದಾಗನೇ ಸಹ ಆ ಒಂದು ಸುಳಿಯನ್ನೇ ಸಾಯಿಸ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಕ್ರಮೇಣ 50 ದಿವಸಗಳ ಹಂತಕ್ಕೆ ಬಂದಾಗ ಬೆಳೆ ಅಲ್ಲಿ ಆ ಒಂದು ಎಲೆಯನ್ನು ಸುತ್ತಿ ಸುರುಳಿ ಮಾಡಿ ಅದರೊಳಗಡೆ ತನ್ನ ಮರಿ ಆ ಒಂದು ಹಸಿರನ್ನು ಕೆರೆದು ತಿಂತಕ್ಕಂತಹ ಎಲೆ ಹುಳುವಿನ ಬಾಧೆಯನ್ನು ನೋಡ್ತಾ ಇರ್ತೀವಿ. ಕ್ರಮೇಣ ಆ ಒಂದು ಹಂತ ಬೆಳವಣಿಗೆ ಆಗ್ತಾ ಇದ್ದಂಗೆ ಕಂದು ಜಿಗಿ ಹುಳದ ಬಾಧೆ ಪ್ರಾರಂಭ ಆಗ್ತಾ ಹೋಗುತ್ತೆ. ಆ ಒಂದು ಕಾಂಡದ ಬಡ್ಡೆಯಲ್ಲಿ ಅಥವಾ ತಳಭಾಗದಲ್ಲಿ ಸಣ್ಣ ಸಣ್ಣ ಈ ಒಂದು ಜಿಗಿ ಹುಳುಗಳು ತಮ್ಮ ಗುಂಪನ್ನು ಸೇರಿಕೊಂಡು ಅಲ್ಲಿಂದ ರಸವನ್ನು ಹೀರ್ತಕ್ಕಂಥದ್ದನ್ನು ಪ್ರಾರಂಭ ಮಾಡ್ತವೆ. ಸತತವಾಗಿ ರಸ ಹೀರೋದ್ರಿಂದ ಎಲೆಗಳು ಹಳದಿ ಆಗ್ತಕ್ಕಂಥದ್ದು, ಅಲ್ಲಲ್ಲೇ ಸುಟ್ಟಂತೆ ಆಗ್ತಕ್ಕಂಥ ಒಂದು ಬಾಧೆಯ ಲಕ್ಷಣಗಳನ್ನು ನಾವು ನೋಡ್ತಾ ಹೋಗ್ತೀವಿ. ತುಂಬ ವಿಪರೀತವಾಗಿ ಸುಟ್ಟಂತಹ ಲಕ್ಷಣಗಳನ್ನು ನಾವು ಅದು ಒಂದು ಸುಳಿ ಅಥವಾ ಒಂದು ಸುಡ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಹೋಗ್ತೀವಿ. ಆ ಒಂದು ಸಂಪೂರ್ಣವಾಗಿ ಅದನ್ನು ನಾವು ಹಾಪರ್ ಬರ್ನ್ ಅಂತ ಕರಿತೀವಿ. ಸಂಪೂರ್ಣವಾಗಿ ಬೆಳೆ ಸುಟ್ಟಂತೆ ಕಾಣ್ತಾ ಹೋಗುತ್ತೆ. ಕ್ರಮೇಣ ಮುಂದುವರೆದಂತೆ ನಮಗೆ ಹೆಚ್ಚಾಗಿ ಕಾಣಿಸ್ಕೊಳ್ತಕ್ಕಂಥದ್ದು ಮತ್ತು ಈ ಒಂದು ಕಾಂಡಕೊರಕದ ಬಾಧೆ. ಯಾವಾಗ ಒಂದು ಕಾಳುಗಳು ತುಂಬುವ ಹಂತದಲ್ಲಿದ್ದಾಗ ಆ ಒಂದು ಹುಳುವಿನ ಬಾಧೆ ಕಾಣಿಸ್ಕೊಂಡಾಗ ಆ ಒಂದು ತೆನೆ ಅಲ್ಲಿರ್ತಕ್ಕಂತಹ ಕಾಳುಗಳು ಹಾಲು ತುಂಬದೆ ಸಂಪೂರ್ಣವಾಗಿ ಜೊಳ್ಳಾಗೋದನ್ನು ನಾವು ನೋಡ್ತಾ ಹೋಗ್ತೀವಿ. ಅದನ್ನು ನಾವು ಬಿಳಿ ತೆನೆ ಅಥವಾ ವೈಟ್ ಇಯರ್ ಅಂತ ಲಕ್ಷಣಗಳಲ್ಲಿ ನಾವು ಕರಿತಾ ಹೋಗ್ತೀವಿ. ಸೊ ಹೀಗೆ ವಿಪರೀತವಾಗಿ ನಮ್ಮನ್ನು ಈ ಒಂದು ಬಾಧೆ ಕಾಣ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಇತ್ತೀಚೆಗೆ ಸುಮಾರು 3-4 ವರ್ಷಗಳಿಂದ ಸತತವಾಗಿ ನಮ್ಮನ್ನು ಬಾಧಿಸ್ತಾ ಇರ್ತಕ್ಕಂಥದ್ದು. ಮೊದಲಿಗೆ ನಮ್ಮ ಶಿರಸಿ, ಸಿದ್ದಾಪುರ ಆ ಭಾಗದಲ್ಲಿ ಕರಾವಳಿಯ ತೀರಗಳಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದ್ದಂತಹ ಕಣೆನೊಣ ಇತ್ತೀಚೆಗೆ ನಮ್ಮ ಬಯಲು ಸೀಮೆಯಲ್ಲೂ ನಾವು ನೋಡ್ತಾ ಇದ್ದೀವಿ. ಈ ಒಂದು ಕಣೆನೊಣ ಬಂದಾಗ ಮೊದಲಿಗೆ ಆ ಒಂದು ಗರಿಗಳು ಅದನ್ನು ಚೆನ್ನಾಗಿ ಎಲೆಗಳು ಅರಳೋದಿಲ್ಲ, ಅದ್ರ ಬದಲಾಗಿ ಕೊಂಬಿನ ಒಂದು ಆಕಾರವನ್ನು ಪಡ್ಕೊಳ್ತದೆ. ಅಥವಾ ಅದನ್ನು ನಾವು ಇಲ್ಲಿ ಸ್ಥಳೀಯ ಭಾಷೆಯಲ್ಲಿ ಹಾಪ ಆಗ್ತಕ್ಕಂಥದ್ದು, ಕೊಳವೆ ಆಗ್ತಕ್ಕಂಥದ್ದು, ಕಡ್ಡಿ ಆಗ್ತಕ್ಕಂಥದ್ದು ಅಂತ ಹೇಳ್ತಾ ಹೋಗ್ತೀವಿ. ಈ ರೀತಿ ಆದಾಗ ರೈತನಿಗೆ ತೀವ್ರವಾದಂತಹ ಒಂದು ಹಾನಿ ಆಗೋದನ್ನು ನಾವು ಗಮನಿಸ್ತಾ ಹೋಗ್ತೀವಿ. ಈ ರೀತಿ ಕೊಳವೆ ಆಗೋದು, ಕಡ್ಡಿ ಆದಾಗ ಏನಾಗುತ್ತೆ, ಅದರಿಂದ ಮುಂದೆ ಯಾವುದೇ ಎಲೆ ಬೆಳವಣಿಗೆ ಆಗೋದಿಲ್ಲ ಅಥವಾ ಅದರಿಂದ ಯಾವುದೇ ತೆನೆಗಳು ಹೊರಡೋದಿಲ್ಲ. ಹಾಗಾದಾಗ ಸಂಪೂರ್ಣವಾದಂತಹ ಆರ್ಥಿಕ ನಷ್ಟವನ್ನು ರೈತ ಅನುಭವಿಸೋದನ್ನು ನಾವು ಕಾಣ್ತಾ ಹೋಗ್ತೀವಿ. ಹೀಗೆ ಈ ಪ್ರಮುಖವಾಗಿ ಈ 4-5 ಕೀಟಗಳು ಈ ಒಂದು ಭಾಗದಲ್ಲಿ ತೀವ್ರವಾದಂಥ ಸುಮಾರು 30% 50% ಹಾನಿಯನ್ನು ಮಾಡ್ತಾ ಹೋಗುತ್ತೆ. ಅದರಲ್ಲೂ ವಿಶೇಷವಾಗಿ ಈ ಒಂದು ಬಾಧೆ
ಹಂಗಾಮಿಗೆ ಅನುಗುಣವಾಗಿ ಇರುತ್ತದನ್ನು ನಾವು ನೋಡ್ತಾ ಹೋಗ್ತೀವಿ. ಸುಮಾರು ಪ್ರಾರಂಭದಲ್ಲಿ ಮುಂಗಾರಿನಲ್ಲಿ ಈ ಒಂದು ಕಣೆನೊಣ ಮತ್ತು ಕಂದುಜಿಗಿ ಹುಳದ ಬಾಧೆ ಜಾಸ್ತಿ ಇದ್ದರೆ ಕ್ರಮೇಣ ಬೇಸಿಗೆಯಲ್ಲಿ ನಮಗೆ ಈ ಒಂದು ಕಾಂಡ ಕೊರಕದ ಹಾವಳಿಯನ್ನು ಹೆಚ್ಚಾಗಿ ನಾವು ನೋಡ್ತಾ ಇರ್ತೀವಿ. 30% 50% ಹಾನಿಯಾಗೋದನ್ನು ಸಹ ನಾವು ಗಮನಿಸ್ಬೋದು. ಈ ರೀತಿಯಾಗಿ ಈ ಒಂದು ಕೀಟಗಳನ್ನು ನಾವು ಗಮನಿಸ್ತಾ ಹೋದರೆ ಇವುಗಳನ್ನು ನಿರ್ವಹಣೆ ಮಾಡೋದು ಸಹ ಭಾಳ ಮುಖ್ಯ ಆಗುತ್ತೆ. ಇದಕ್ಕೆ ನಾವು ಸಮಗ್ರ ಪೀಡೆ ನಿರ್ವಹಣಾ ಪದ್ಧತಿಯನ್ನೇ ಪ್ರತಿಯೊಬ್ಬ ರೈತರು ಅನುಸರಿಸಬೇಕಾದ್ದು ಭಾಳ ಮುಖ್ಯ ಆಗುತ್ತೆ. ಈ ಸಮಗ್ರ ಪೀಡೆ ನಿರ್ವಹಣೆಯಲ್ಲಿ ಸಾಧಾರಣವಾಗಿ ನಾವು ಬೇಸಾಯ ಕ್ರಮಗಳು, ಭೌತಿಕ ಕ್ರಮಗಳು, ಯಾಂತ್ರಿಕ ಕ್ರಮಗಳು ಮತ್ತು ಜೈವಿಕ ಕ್ರಮಗಳು ಹಾಗೂ ರಾಸಾಯನಿಕ ಕ್ರಮಗಳು ಈ ರೀತಿಯಾಗಿ ವಿಂಗಡಣೆ ಮಾಡಿ ನಾವು ಆ ಒಂದು ನಿರ್ವಹಣೆಯನ್ನು ನಾವು ಪ್ರಾರಂಭ ಮಾಡಬೇಕಾಗತ್ತೆ. ಮೊದಲಿಗೆ ನಾವು ಮಾಡಬೇಕಾದಂತಹ ಚಟುವಟಿಕೆಗಳನ್ನು ನಾವು ಗಮನಿಸಿದ್ರೆ, ಮೊದಲಿಗೆ ನಾವು ಮಾಗಿ ಉಳುಮೆಯಿಂದ ಪ್ರಾರಂಭ ಮಾಡಬೇಕು. ಈ ಬೇಸಿಗೆಯ ಒಂದು ಭತ್ತವನ್ನು ತಗೊಂಡ ತಕ್ಷಣ ಆಳವಾದಂತಹ ಉಳುಮೆಯನ್ನು ಮಾಡಬೇಕಾಗತ್ತೆ. ಆಳವಾದ ಉಳುಮೆ ಮಾಡೋದ್ರಿಂದ ಮಣ್ಣಿನ ಒಳಪದರಗಳು ಹೊರಗಾಗಿ ಸೂರ್ಯನ ಶಾಖಕ್ಕೆ ಆ ಮಣ್ಣು ಒಣಗೋದ್ರ ಜೊತೆಗೆ ಅದರಲ್ಲಿ ಆ ಮಣ್ಣಿನಲ್ಲಿ ಅಡಗಿರ್ತಕ್ಕಂತಹ ಈ ಒಂದು ಕೀಟಗಳ ಹಲವಾರು ಜೀವನ ಚಕ್ರದ ವಿವಿಧ ಹಂತಗಳು ಆ ಒಂದು ಮಣ್ಣಿನಿಂದ ಹೊರಗೆ ಬರ್ತದೆ. ಅದರಲ್ಲಿರ್ತಕ್ಕಂಥ ಕೋಶಗಳಿರ್ಬೋದು, ಮರಿಗಳಿರ್ಬೋದು, ಅವು ಈ ಒಂದು ಸೂರ್ಯನ ಶಾಖಕ್ಕೆ ಮತ್ತು ಹಕ್ಕಿಗಳು, ಪಕ್ಷಿಗಳು ಅದನ್ನು ಆರಿಸ್ಕೊಂಡು ತಿನ್ನೋದ್ರಿಂದ ನಮಗೆ ಅವುಗಳ ಹಾವಳಿ ಮುಂದಿನ ಒಂದು ಹಂಗಾಮಿನಲ್ಲಿ ಕಡಿಮೆ ಆಗೋದನ್ನು ನಾವು ಕಾಣ್ತಾ ಇರ್ತೀವಿ. ಗಿಳಿ, ನವಿಲು, ಕಾಗೆ, ಮೈನಾ ಮುಂತಾದ ಹಕ್ಕಿಗಳ ಉಪಟಳ ಹಣ್ಣು, ಕಾಡು, ಧಾನ್ಯದ ಬೆಳೆಗಳಲ್ಲಿ ಮಿತಿಮೀರಿದೆ. ತಮಟೆ, ಪಟಾಕಿ, ಕೂಗು, ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ. ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರೆಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ. ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ, ದೀರ್ಘಕಾಲ ಪರಿಣಾಮಕಾರಿ. ದಾಳಿಂಬೆ, ಸೀಬೆ, ಮಾವು, ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ. ಗ್ರೆಸ್ ಇಕೋ ಸೈನ್ಸಸ್. ಮೇಘಾ ಸೋಲಾರ್ ಎನರ್ಜಿ ಸೊಲ್ಯೂಷನ್ಸ್ ಸುಲಭ ಲಭ್ಯ, ಕೈಗೆಟುಕುವ, ಸ್ವತಂತ್ರ, ಸುಸ್ಥಿರ ಭವಿಷ್ಯದ ಗ್ರೀನ್ ಎನರ್ಜಿ ಉಪಾಯ. ನಿರಂತರ ಉಚಿತ ನೀರಾವರಿಗೆ ಮೇಘಾ ಸೋಲಾರ್ ಪಂಪ್ ಸೆಟ್, ರೂಫ್ ಟಾಪ್ ಸೋಲಾರ್, ಸೋಲಾರ್ ಸಿಸಿ ಕ್ಯಾಮೆರಾ ಮತ್ತು ಸೋಲಾರ್ ಬೀದಿ ದೀಪಗಳು, ಡ್ರಿಪ್, ಸ್ಪ್ರಿಂಕ್ಲರ್, ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್, ತೋಟಗಾರಿಕೆ, ಕ್ರೆಡಲ್ ಹಾಗೂ ಸೂರ್ಯಘರ್ ಸಬ್ಸಿಡಿ ಯೋಜನೆಯಡಿ ಅಂಗೀಕೃತ. ಮೇಘಾ ಆಗ್ರೋಟೆಕ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲಾ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗ್ರೀನ್ ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಕದಂಬ ಅಗ್ರಿಟೆಕ್ ರಾಜ್ಯದ ಜನಪ್ರಿಯ ಸೋಲಾರ್ ಪಂಪ್. ಅತ್ಯಧಿಕ ಕಾರ್ಯಕ್ಷಮತೆಯ ಸೋಲಾರ್ ಪ್ಯಾನೆಲ್ ಮತ್ತು ಶಕ್ತಿ ಸೋಲಾರ್ ಪಂಪ್. ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ಮುಕ್ತಿ, ಬೆಳಗಿನಿಂದಲೇ ಹಗಲು ನೀರಾವರಿ. 25 ವರ್ಷಕ್ಕೂ ಹೆಚ್ಚು ಬಾಳಿಕೆಯ ಸೋಲಾರ್ ಪ್ಯಾನೆಲ್ ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಸೋಲಾರ್ ಪಂಪ್. ನಂಬಿಕಾರ್ಹ ಸೋಲಾರ್ ಪಂಪಿಗೆ ರಾಜ್ಯದ ನಂಬರ್ 1 ಕಂಪನಿ ಕದಂಬ ಅಗ್ರಿಟೆಕ್. ಅದೇ ರೀತಿ ಭತ್ತದ ಸುತ್ತ ಇರ್ತಕ್ಕಂಥ, ಅಂದರೆ ಕ್ಷೇತ್ರದ ಸುತ್ತ ಇರ್ತಕ್ಕಂತಹ ಬದುಗಳನ್ನು ನಾವು ಸ್ವಚ್ಛವಾಗಿ ಇಡೋದ್ರಿಂದ ಈ ಬೆಳೆಗಳಿಗೆ ಬರ್ತಕ್ಕಂತಹ ಮಿಡತೆಗಳಿರ್ಬೋದು ಅಥವಾ ಈ ಒಂದು ಪೀಡೆಗಳ ವಿವಿಧ ಹಂತಗಳಿರ್ಬೋದು, ಅವುಗಳನ್ನು ನಾವು ನಿರ್ಮೂಲನೆ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ಸತತವಾಗಿ ಅವುಗಳನ್ನು ಶುಚಿ ಮಾಡ್ತಕ್ಕಂಥದ್ದು, ಶುದ್ಧಗೊಳಿಸ್ತಕ್ಕಂಥದ್ದು ಮತ್ತು ಅವುಗಳಿಗೆ ಸೂಕ್ತವಾಗಿ ಮಣ್ಣಿನ ಒಂದು ಲೇಪನವನ್ನು ಮಾಡೋದ್ರಿಂದ
ಈ ಒಂದು ಕೋಶಗಳು ಅಥವಾ ಬೇರೆ ಹಂತಗಳು ಬೆಳೆಗೆ ದಾಳಿ ಮಾಡೋದನ್ನು ನಾವು ತಪ್ಪಿಸಲಿಕ್ಕೆ ಸಾಧ್ಯ ಆಗುತ್ತೆ. ತದನಂತರದಲ್ಲಿ ನಾವು ಮಣ್ಣಿನ ಒಂದು ಶುದ್ಧವಾಗಿ ಅದನ್ನು ಮಾಡಿಕೊಂಡು ಸೂಕ್ತವಾಗಿ ಹೆಚ್ಚು ಸಾವಯವ ಗೊಬ್ಬರಗಳನ್ನು, ಅದರಲ್ಲೂ ಕೊಟ್ಟಿಗೆ ಗೊಬ್ಬರಕ್ಕೆ ಹೆಚ್ಚು ಒತ್ತು ಕೊಟ್ಟು ನಾವು ಮಣ್ಣಿಗೆ ಸೇರಿಸಿದಾಗ ಒಳ್ಳೆಯ ಪೈರನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆ ಒಂದು ಪೈರನ್ನು ಪಡ್ಕೊಳ್ಬೇಕಾದ್ರೆ ನಾವು ತರ್ತಕ್ಕಂತಹ ಬೀಜ ಭಾಳ ಮುಖ್ಯ ಆಗಿರುತ್ತೆ. ಆ ಬೀಜವನ್ನು ಆಯ್ಕೆ ಮಾಡಬೇಕಾದ್ರೆ ಯಾವುದೇ ರೋಗ ಅಥವಾ ಕೀಟದ ಹಾವಳಿ ಇಲ್ಲದಿದ್ದಂತಹ ಒಂದು ಬೀಜಗಳನ್ನು, ದೃಢೀಕೃತ ಅಥವಾ ಸರ್ಟಿಫೈಡ್ ಸೀಡ್ಸ್ ಅಂತ ಏನು ಹೇಳ್ತೀವಿ, ಅವುಗಳನ್ನು ನಾವು ಆರಿಸ್ಕೊಳ್ಬೇಕಾಗುತ್ತೆ. ಆರಿಸ್ಕೊಳ್ಳೋದ್ರ ಜೊತೆಗೆ ಕೆಲವು ನಿರೋಧಕ ತಳಿಗಳಿದೆ. ಈ ಎಲ್ಲ ಕೀಟಗಳಿಗೆ ಹಲವಾರು ನಿರೋಧಕ ತಳಿಗಳಿದೆ. ನಮ್ಮ ಭಾಗದಲ್ಲಿ ಯಾವ ಕೀಟ ಜಾಸ್ತಿ ಇದೆ ಅದಕ್ಕೆ ನಿರೋಧಕ ತಳಿಗಳನ್ನು ನಾವು ಸೂಕ್ತವಾಗಿ ಆಯ್ಕೆ ಮಾಡಿಕೊಂಡು ಉತ್ತಮ ಗುಣಮಟ್ಟದ ಒಂದು ಬೀಜವನ್ನು ತರಬೇಕಾಗತ್ತೆ. ನಂತರ ನಾವು ಸಸಿ ಮಡಿಯನ್ನು ಭಾಳ ಎಚ್ಚರಿಕೆಯಿಂದ ನೋಡ್ಕೊಳ್ಬೇಕು. ಸಸಿ ಮಡಿ ಮಾಡಬೇಕಾದ್ರೆ ಸುಮಾರು 1 ಎಕರೆಗೆ 3 ಗುಂಟೆ ಪ್ರದೇಶದಲ್ಲಿ ನಾವು ಸಸಿ ಮಾಡಿ ಅಂತ ಹೇಳ್ತೀವಿ. ಸಾಧಾರಣವಾಗಿ ರೈತರು ಬಹಳ ಜಾಗ ಉಳಿಸ್ಲಿಕ್ಕೋಸ್ಕರನೋ ಅಥವಾ ಜಾಸ್ತಿ ಆಗುತ್ತೆ ಅನ್ನೋದಕ್ಕೋಸ್ಕರನೋ ಕಡಿಮೆ ಒಂದು ವಿಸ್ತೀರ್ಣದಲ್ಲಿ ಸಸಿ ಮಡಿಯನ್ನು ಮಾಡ್ತಾರೆ. ಸಸಿ ಮಡಿ ಕಡಿಮೆ ವಿಸ್ತೀರ್ಣದಲ್ಲಿ ಮಾಡಿದಾಗ ಏನಾಗುತ್ತೆ, ಸಸಿಗಳು ಭಾಳ ಬಲಿಷ್ಠವಾಗಿ ಬೆಳೆಯೋದಕ್ಕೆ ಅನುಕೂಲ ಆಗೋದಿಲ್ಲ. ಯಾವಾಗ ಸಸಿಗಳು ಬಲಿಷ್ಠವಾಗಿ ಬೆಳೆಯೋದಿಲ್ಲ ಆವಾಗ ಬೇಗ ರೋಗ ಮತ್ತು ಕೀಟ ಬಾಧೆಗೆ ತುತ್ತಾಗೋದನ್ನು ನಾವು ನೋಡ್ತೀವಿ. ಹಾಗಾಗಿ ಸಾಧ್ಯವಾದಷ್ಟು ವಿಸ್ತೀರ್ಣವಾದಂತಹ ಪ್ರದೇಶದಲ್ಲಿ ಒಳ್ಳೆಯ ಅತ್ಯುತ್ತಮವಾದಂತಹ ಗುಣಮಟ್ಟದ ಒಂದು ಸಸಿಗಳನ್ನು ಬೆಳೆಸ್ಕೊಳ್ಳೋದು ಸಹ ಭಾಳ ಮುಖ್ಯ ಆಗುತ್ತೆ. ಮತ್ತು ಸಸಿ ಮಡಿಯಲ್ಲಿ ಏನಾದರೂ ಈ ಒಂದು ಬಿಳಿ ನುಷಿಯ ಬಾಧೆ ಅಥವಾ ಕಂದು ಜಿಗಿ ಹುಳದ ಬಾಧೆ ಈ ಥರದ್ದು ಏನಾದರೂ ಕಂಡ್ರೆ ಯಾವುದೇ ಒಂದು ಅಂತರ್ವ್ಯಾಪಿ ಕೀಟನಾಶಕಗಳು ಅಂತ ಹೇಳ್ತೀವಿ. ಇವತ್ತು ಮಾರುಕಟ್ಟೆಯಲ್ಲಿ ಸಾಕಷ್ಟು ಭತ್ತಕ್ಕೆ ಅಂತೇಳಿ ಶಿಫಾರಸು ಮಾಡಿರ್ತಕ್ಕಂತಹ ಅಂತರ್ವ್ಯಾಪಿ ಕೀಟನಾಶಕಗಳಿದೆ. ಅವುಗಳನ್ನು ನಾವು ಸಸಿ ಮಡಿಯನ್ನು ಕೀಳುವ ಪೂರ್ವದಲ್ಲಿ 2 ದಿವಸಗಳ ಮುಂಚಿತವಾಗಿ ಅಂತಹ ಸಸಿಗಳನ್ನು ಒಂದು ಸಿಂಪರಣೆಯನ್ನು ಮಾಡಿ ತದನಂತರ ನಾವು ಆ ಸಸಿಗಳನ್ನು ಕಿತ್ತು ಮುಖ್ಯ ಕ್ಷೇತ್ರದಲ್ಲಿ ನಾವು ನಾಟಿಯನ್ನು ಮಾಡಿದಾಗ ಆ ಒಂದು ರಸ ಹೀರುವ ಕೀಟಗಳ ಬಾಧೆಯನ್ನು ಸಸಿ ಮಡಿಯಲ್ಲಿ ನಾವು ಕಡಿಮೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇನ್ನು ನಾವು ಸಸಿ ಮಡಿಯಿಂದ ವರ್ಗಾವಣೆ ಮಾಡಬೇಕಾದ್ರೆ ಆ ಒಂದು ಮುಖ್ಯ ಕ್ಷೇತ್ರಕ್ಕೆ ಹಾಕಬೇಕಾದ್ರೆ ಸಸಿಗಳ ಅಂತರವನ್ನು ನಾವು ಭಾಳ ಚೆನ್ನಾಗಿ ಪಾಲಿಸಬೇಕು. ಅದರಲ್ಲಿ ದೀರ್ಘಾವಧಿ ಒಂದು ತಳಿಗಳಾದಾಗ ಅಥವಾ ಮಧ್ಯಮಾವಧಿ ತಳಿಗಳಾದರೆ ಕನಿಷ್ಠ ಒಂದು ಚದರ ಮೀಟರಿಗೆ 55 ರಿಂದ 58 ಗುಣಿಗಳು ಇರುವಂತೆ ನಾವು ನೋಡ್ಕೊಳ್ಬೇಕಾಗತ್ತೆ. ಮತ್ತು ಪ್ರತಿ ಒಂದು ಗುಣಿಗೆ ಕೇವಲ 2 ರಿಂದ 3 ಸಸಿ, ಅದನ್ನು ಅಧಿಕ ಇಳುವರಿ ತಳಿಗಳಾದರೆ 2 ರಿಂದ 3 ಸಸಿಗಳು ಮಾತ್ರ ಸಾಕಾಗುತ್ತೆ. ಅದೇ ರೀತಿಯಾಗಿ ಸಂಕರಣ ತಳಿ ಆದರೆ ಕೇವಲ 1 ಸಸಿಯನ್ನು ನಾವು ನಾಟಿ ಮಾಡೋದನ್ನು ನಾವು ಹೇಳ್ತೀವಿ. ಇಲ್ಲಿ ಭಾಳ ಸೂಕ್ಷ್ಮವಾಗಿ ನಾವು ಗಮನಿಸಬೇಕಾದ್ರೆ ನಾವು ಭತ್ತದ ಬೇಸಾಯದಲ್ಲಿ ಹಲವಾರು ಪದ್ಧತಿಗಳನ್ನು ಅನುಸರಿಸ್ತೀವಿ. ಒಂದು ಶ್ರೀ ಪದ್ಧತಿ ಇರ್ಬೋದು, ಎರಡನೇದಾಗಿ ಇತ್ತೀಚೆಗೆ ಬಂದಿರತಕ್ಕಂತಹ ಕೂರಿಗೆ ಬಿತ್ತನೆ ಇರ್ಬೋದು. ಸೊ ಇಂತಹ ಪದ್ಧತಿಗಳನ್ನು ಅಳವಡಿಸ್ಕೊಂಡಿದ್ದೇ ಆದರೆ ಅದರಲ್ಲಿ ಸಾಲುಗಳು ಭಾಳ ಚೆನ್ನಾಗಿ ಬರುತ್ತೆ ಮತ್ತು ಅದರಲ್ಲಿ ಕೀಟ ಮತ್ತು ರೋಗದ ಹಾವಳಿ ಸಹ ಕಡಿಮೆ ಇರೋದನ್ನು ನಾವು ಗಮನಿಸ್ತೀವಿ. ಮತ್ತು ನೀರು ಭಾಳ ಕಡಿಮೆ ತಗೊಳುತ್ತೆ. ಹಾಗಾಗಿ ಸೂಕ್ತವಾದ ಪದ್ಧತಿಗಳನ್ನು ಅಳವಡಿಸ್ಕೊಳ್ಳೋದು ಸಹ ಭತ್ತದಲ್ಲಿ ಭಾಳ ಮುಖ್ಯ ಆಗುತ್ತೆ. ಈ ಒಂದು ಕೂರಿಗೆ ಭತ್ತ ಅಂತ ಹೇಳಿದ್ರೆ ನೇರ ಕೂರಿಗೆ ಬಿತ್ತನೆ, ಅಂದರೆ ಭತ್ತವನ್ನು ನಾವು ಒಣಗಿದ ನೇರವಾಗಿ ಕ್ಷೇತ್ರಕ್ಕೆ ಬಿತ್ತನೆ ಮಾಡ್ತಕ್ಕಂಥದ್ದು. ಅದರಲ್ಲಿ ಬೀಜನೂ ಸಹ ಭಾಳ ಕಡಿಮೆ ತಗೊಳುತ್ತೆ ಮತ್ತು ಸಾಲುಗಳು ಬಹಳ ಸೂಕ್ತವಾಗಿ ಬರೋದರಿಂದ, ನಮ್ಮ ಅನುಕೂಲಕ್ಕೆ ತಕ್ಕಂತೆ ಇರೋದರಿಂದ, ಚೆನ್ನಾಗಿ ಗಾಳಿ ಆಡಲಿಕ್ಕೆ ಬಿಸಿಲಾಡಲಿಕ್ಕೆ ಅವಕಾಶ ಇರೋದರಿಂದ ಅಲ್ಲಿ ಯಾವುದೇ ಕೀಟ ಮತ್ತು ರೋಗದ ಬಾಧೆ ಕಡಿಮೆ ಇರುತ್ತೆ. ಹಾಗಾಗಿ ಅಂತಹ ಪದ್ಧತಿಗಳನ್ನು ಅಳವಡಿಸ್ಕೊಳ್ಳೋದು ಸೂಕ್ತ. ಇನ್ನು ನಾಟಿ ಪದ್ಧತಿಗೆ ನಾವು ಹೋಗೋದಾದರೆ ನಿರ್ದಿಷ್ಟವಾದಂತಹ ಸಸಿಗಳ ಸಂಖ್ಯೆ ಮತ್ತು ಆ ಒಂದು ಗುಣಿಗಳ ಸಂಖ್ಯೆಯನ್ನು ನಾವು ಮೇಂಟೈನ್ ಮಾಡೋದ ಕಾರಣದಿಂದ ಭಾಳ ಚೆನ್ನಾಗಿ ಆ ಕೀಟ ರೋಗದ ಬಾಧೆಯನ್ನು ಪ್ರಾರಂಭದಲ್ಲಿಯೇ ನಿರ್ವಹಣೆ ಮಾಡಲಿಕ್ಕೆ ಸೂಕ್ತ ಆಗುತ್ತೆ. ಒಂದು ಸಲ ನಾವು ಅದನ್ನು ನಾಟಿ ಮಾಡಿದ ಮೇಲೆ ನಾವು ಕಾಲದಿಂದ ಕಾಲಕ್ಕೆ ಅವುಗಳಿಗೆ ಮುಖ್ಯವಾಗಿ ನಾವು ನೋಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಪೋಷಕಾಂಶ ನಿರ್ವಹಣೆ. ಈ ಪೋಷಕಾಂಶ ನಿರ್ವಹಣೆಗೆ ಬಂದರೆ ಸೂಕ್ತವಾಗಿ, ಅಂದರೆ ಮಣ್ಣಿನ ಪರೀಕ್ಷೆಯ ಆಧಾರದ ಮೇಲೆ ಶಿಫಾರಸು ಮಾಡಿದಂತಹ ರಸಗೊಬ್ಬರಗಳನ್ನು ಸೂಕ್ತವಾಗಿ ಮಣ್ಣಿಗೆ ಸೇರಿಸೋದು ಭಾಳ ಮುಖ್ಯ ಆಗುತ್ತೆ. ಸೊ ಇದರಲ್ಲಿ ಭಾಳ ಮುಖ್ಯವಾಗಿ ನಾವು ಹೇಳಬೇಕಂತೇಳಿದರೆ ಆ ಒಂದು ಬಿತ್ತನೆ ಮಾಡೋ ಕಾಲದಲ್ಲಿ ಸಾಕಷ್ಟು ಜೈವಿಕ ಗೊಬ್ಬರಗಳು ಅಥವಾ ಸಾವಯವ ಗೊಬ್ಬರವನ್ನು ಸೇರಿಸಿದರೆ ಶಿಫಾರಸು ಮಾಡಿದಾಗ ನಾವು ಸಾರಜನಕ ಗೊಬ್ಬರಗಳನ್ನು ಸರಿಯಾಗಿ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸಾರಜನಕ ರಸಗೊಬ್ಬರಗಳ ಒಂದು ಮಿತ ಬಳಕೆಯಿಂದ ನಾವು ಯಾವುದೇ ಒಂದು ರಸ ಹೀರುವ ಕೀಟಗಳ ಒಂದು ಸಂಖ್ಯೆಯನ್ನು ಕಡಿಮೆ ಮಾಡ್ಬೋದು. ಅಲ್ಲದೆ ಕಾಂಡ ಬಿರುಸಾಗಿ ಮಾಡೋದರಿಂದ, ಅಂದರೆ ಪೊಟ್ಯಾಷ್ ಗೊಬ್ಬರವನ್ನು ಸರಿಯಾಗಿ ಸೂಕ್ತವಾಗಿ ಬಳಸೋದ್ರಿಂದ ಕಾಂಡಗಳು ಬಿರುಸಾಗಿ ಬರೋದರಿಂದ ಕಾಂಡ ಕೊರಕದ ಹುಳದ ಬಾಧೆಯನ್ನು ಸಹ ನಿರ್ವಹಣೆ ಮಾಡುತ್ತೆ. ಸೊ ಹಾಗಾಗಿ ಈ ಒಂದು ರಸಗೊಬ್ಬರದ ಸೂಕ್ತ ಬಳಕೆ ಮತ್ತು ಶಿಫಾರಸು ಮಾಡಿದ ಗೊಬ್ಬರಗಳ ಬಳಕೆ ಸಕಾಲದಲ್ಲಿ ಬಳಕೆ ಮಾಡೋದರಿಂದ ಈ ಒಂದು ಕೀಟಗಳ ಹಾವಳಿಯನ್ನು ನಾವು ನಿರ್ವಹಣೆ ಮಾಡ್ಬೋದು.
ಮಂಗ, ಹಂದಿ, ಕಾಡೆಮ್ಮೆ, ಜಿಂಕೆ, ಆನೆ ಮುಂತಾದ ವನ್ಯ ಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ? ಚಿಂತಿಸಬೇಡಿ. ಗ್ರಾಸ್ ಇಕೋ ಸೈನ್ಸಸ್ ನವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ. ಕಾಫಿ, ಕೋಕೋ, ತೆಂಗು, ಅಡಿಕೆ, ದಾಳಿಂಬೆ, ಬಾಳೆ, ಹೂ, ಹಣ್ಣು, ತರಕಾರಿ, ಭತ್ತ, ಕಬ್ಬು ಬೆಳೆ ಸಂರಕ್ಷಿಸಿ. ಅಂತಾರಾಷ್ಟ್ರೀಯ ತಂತ್ರಜ್ಞಾನ, ಕೈಗೆಟುಕುವ ಬೆಲೆ, ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ. ಈಗ ನಿಮ್ಮ ತೋಟ ರಕ್ಷಣೆಗೆ ಗ್ರಾಸ್ ಎಕೋ ಸೈನ್ಸಸ್. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಭೂಮಿದೀಪ ಸಾರಜನಕ, ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ. ಭೂಮಿದೀಪ ಎರೆಗೊಬ್ಬರ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಇನ್ನು ಭತ್ತದಲ್ಲಿ ನಾವು ಸಾಧಾರಣವಾಗಿ, ಅದರಲ್ಲೂ ನಾಟಿ ಭತ್ತದಲ್ಲಿ ಸಾಧಾರಣವಾಗಿ ನಾವು ಕಾಣ್ತಕ್ಕಂಥದ್ದು ಹೆಚ್ಚು ಒಂದು ನೀರು ಬಿಡ್ತಕ್ಕಂಥ ಒಂದು ಪದ್ಧತಿ. ರೈತರಲ್ಲಿ ಒಂದು ಅಭ್ಯಾಸ ಏನಿದೆ ಅಂತ ಹೇಳಿದ್ರೆ, ಸತತವಾಗಿ ನೀರು ನಿಲ್ಲಿಸಬೇಕು ಅಂತ ಹೇಳುವಂತಹ ಒಂದು ತಲೆಯಲ್ಲಿ ಅದನ್ನು ಇಟ್ಕೊಂಡಿರ್ತಾರೆ. ಆದರೆ ಆ ರೀತಿ ಮೈಂಡ್ ಸೆಟ್ ಇರೋದ್ರಿಂದ ಏನಾಗುತ್ತೆ, ನಿರಂತರವಾಗಿ ನಾವು ಭತ್ತದ ಗದ್ದೆಗಳಲ್ಲಿ ನೀರನ್ನು ನಿಲ್ಲಿಸೋದ್ರಿಂದ ಬೇರಿಗೆ ಸೂಕ್ತವಾಗಿ ಉಸಿರಾಟ ಸಾಕಾಗೋದಿಲ್ಲ, ಅಥವಾ ಬೇರಿನಲ್ಲಿ ಸಾಕಷ್ಟು ಗಾಳಿ ಆಡೋದಕ್ಕೆ ಅನುಕೂಲ ಆಗೋದಿಲ್ಲ. ಹೀಗಾದಾಗ ಪೋಷಕಾಂಶಗಳು ಅಸಮತೋಲನವಾಗಿ ಅವುಗಳು ಹೀರ್ಕೊಳ್ಳಿಕ್ಕೆ ಆಗುತ್ತೆ. ಹಾಗಾಗೋದ್ರಿಂದ ಭತ್ತದಲ್ಲಿ ಆ ಒಂದು ಬಲಿಷ್ಠತೆ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಸೂಕ್ತವಾಗಿ ರಸಗೊಬ್ಬರಗಳನ್ನು ಅಥವಾ ನಾವು ನೀಡಿದಂತಹ ಯಾವುದೇ ಪೋಷಕಾಂಶಗಳು ಹೀರಿಕೆ ಆಗಬೇಕು ಅಂತ ಹೇಳಿದರೆ ಚೆನ್ನಾಗಿ ಗಾಳಿ ಆಡಬೇಕು, ಬೇರಿನ ಒಂದು ಸುತ್ತ ಚೆನ್ನಾಗಿ ಗಾಳಿ ಆಡುವಂತಿರಬೇಕು. ಹಾಗಾಗಿ ಕನಿಷ್ಠ 10 ದಿನಗಳಿಗೊಮ್ಮೆ ಆದರೂ ಗದ್ದೆಯನ್ನು ಆರಿಸಿ ಮತ್ತೆ ನೀರು ಬಿಡ್ತಕ್ಕಂಥದ್ದು ಭಾಳ ಸೂಕ್ತ. ಈ ಒಂದು ಪದ್ಧತಿಯನ್ನು ಆಲ್ಟರ್ನೇಟ್ ವೆಟ್ಟಿಂಗ್ ಆ್ಯಂಡ್ ಡ್ರೈಯಿಂಗ್ ಅಂತ ಹೇಳ್ತೀವಿ. ಈ ಪದ್ಧತಿಯನ್ನು ಅಳವಡಿಸ್ಕೊಳ್ಳೋದ್ರಿಂದ ಕಂದು ಜಿಗಿ ಹುಳುವನ್ನು ನಾವು ಹತೋಟಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಎರಡನೇದಾಗಿ ಆ ಒಂದು ಪೋಷಕಾಂಶಗಳ ಒಂದು ಸಮತೋಲನ ಸಹ ಸಾಧ್ಯ ಆಗುತ್ತೆ, ಚೆನ್ನಾಗಿ ಹೀರ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಇದು ಎರಡನೇದು ಬಹಳ ಮುಖ್ಯವಾದದ್ದು. ಮೂರನೇದಾಗಿ ನಾವು ಸಾಧ್ಯವಾದಷ್ಟು ಬದುಗಳ ಸುತ್ತ ಈ ಒಂದು ಆಶ್ರಯ ಸಸ್ಯಗಳು, ಈ ಒಂದು ಪರತಂತ್ರ ಜೀವಿ, ಪರಭಕ್ಷಕ ಜೀವಿಗಳಂತೇನು ಹೇಳ್ತೀವಿ, ಈ ಜೇಡ, ಗುಲ್ಗಂಜಿ ಹುಳ, ಕೊಡತಿ ಹುಳ ಮುಂತಾದ ಅನೇಕ ಹುಳುಗಳು ನಮ್ಮ ಭತ್ತದಲ್ಲಿ ರೈತನ ಮಿತ್ರ ಆಗಿರುತ್ತೆ. ಅದರಲ್ಲೂ ಜೇಡ ಮತ್ತು ಮಿರಿಡು ತಿಗಣೆಗಳಂತೂ ರೈತನಿಗೆ ಈ ಒಂದು ಕಂದು ಜಿಗಿ ಹುಳ ನಿಯಂತ್ರಣದಲ್ಲಿ, ಕಾಂಡ ಕೊರಕದ ನಿಯಂತ್ರಣದಲ್ಲಿ ಬಹಳ ಮಹತ್ತರವಾದಂತಹ ಪಾತ್ರವನ್ನು ವಹಿಸುತ್ತೆ. ಇಂತಹ ಹುಳುಗಳ ಅಭಿವೃದ್ಧಿಗಾಗಿ ಬದುವಿನ ಸುತ್ತ ಈ ಪುಂಡಿ, ಬೆಂಡಿ, ಅಲಸಂದೆ, ಉದ್ದು, ಹೆಸರು, ತೊಗರಿ, ಚೆಂಡು ಹೂವು, ಇಂತಹ ಎಳ್ಳು
ಮುಂತಾದ ಹಲವಾರು ಗಿಡಗಳನ್ನು ನಾವು ಬೆಳೆಸೋದ್ರಿಂದ ನಮಗೆ ಸಕಾಲದಲ್ಲಿ ಕೆಲವು ತರಕಾರಿಗಳು ಮನೆಗೆ ಲಭ್ಯ ಆಗುತ್ತೆ ಮತ್ತು ಇಂತಹ ಒಂದು ಪರಭಕ್ಷಕ ಜೀವಿಗಳ ಒಂದು ಅಭಿವೃದ್ಧಿನೂ ಸಹ ಸಾಧ್ಯ ಆಗುತ್ತೆ. ಸೊ ಈ ಒಂದು ಪದ್ಧತಿಯನ್ನು ನಾವು ಅಳವಡಿಸ್ಕೊಳ್ಬೋದು. ನಂತರದಲ್ಲಿ ನಮಗೆ ಕೆಲವು ಕೀಟಗಳು ನಾವು ನಿರ್ವಹಣೆ ಮಾಡಬೇಕಂತೇಳಿದರೆ ಜೈವಿಕ ವಿಧಾನದಿಂದ ಮಾಡಲಿಕ್ಕೂ ಸಹ ಸೂಕ್ತ ಆಗುತ್ತೆ. ಅಂತಹ ಜೈವಿಕ ವಿಧಾನವನ್ನು ನೋಡಿದ್ರೆ ಮೊದಲನೇದಾಗಿ ನಾನು ಈಗಾಗಲೇ ಹೇಳ್ದಂಗೆ ನಮ್ಮಲ್ಲಿರ್ತಕ್ಕಂತಹ ನೈಸರ್ಗಿಕ ಶತ್ರುಗಳನ್ನು ಉಳಿಸ್ಕೊಳ್ಳೋದು ಮುಖ್ಯ. ಅದೇ ರೀತಿ ಕೆಲವು ನೈಸರ್ಗಿಕ ಶತ್ರುಗಳನ್ನು ಹೊರಗಡೆಯಿಂದ ನಾವು ಬಿಡುಗಡೆ ಮಾಡಬೇಕಾಗತ್ತೆ. ಅದರಲ್ಲಿ ಭಾಳ ಪ್ರಮುಖವಾದದ್ದು ಟ್ರೈಕೋಗ್ರಾಮ ಜಪಾನಿಕಮ್ ಅಂತೇಳಿ. ಇದು ಈ ಒಂದು ಕಾಂಡ ಕೊರಕದ ಒಂದು ಮೊಟ್ಟೆ ಮತ್ತು ಸಣ್ಣ ಮರಿಗಳನ್ನು ತಿನ್ನುವಂತಹ ಒಂದು ಪರತಂತ್ರ ಜೀವಿ. ಇದನ್ನು ನಾವು ನಮ್ಮ ಕೃಷಿ ಇಲಾಖೆಯ ಪರತಂತ್ರ ಜೀವಿ ಪ್ರಯೋಗಾಲಯದಿಂದ ಅಥವಾ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಸಂಶೋಧನಾ ಕೇಂದ್ರಗಳಿಂದ ನಾವು ಪಡ್ಕೊಳ್ಬೋದು. ಆ ಒಂದು ಜೀವಿಗಳನ್ನು ಸುಮಾರು 1 ಎಕರೆಗೆ 1 ಲಕ್ಷದಷ್ಟು ಪರತಂತ್ರ ಜೀವಿಗಳನ್ನು ನಾವು ನಾಟಿ ಮಾಡಿದ 1 ತಿಂಗಳಿನಿಂದ ನಾವು ಪ್ರಾರಂಭ ಮಾಡಿ ಪ್ರತಿ ವಾರದಂತೆ 5 ವಾರಗಳ ಕಾಲ ನಾವು ಬಿಡುಗಡೆ ಮಾಡಬೇಕಾಗತ್ತೆ. ಸೊ ಈ ಒಂದು ಗುರಿಯಲ್ಲಿ ನಾವು ಪ್ರತಿ ವಾರ 20,000ದಷ್ಟು ಪರತಂತ್ರ ಜೀವಿಗಳನ್ನು ಬಿಡುಗಡೆ ಮಾಡೋದ್ರಿಂದ ನಮ್ಮಲ್ಲಿರ್ತಕ್ಕಂತಹ ಕಾಂಡ ಕೊರಕವನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡಲಿಕ್ಕೆ, ಅಂದರೆ ರಾಸಾಯನಿಕ ರಹಿತವಾಗಿ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ಕ್ರಮವನ್ನು ಸಹ ರೈತ ಬಾಂಧವರು ಅಳವಡಿಸ್ಕೊಳ್ಬೋದು. ಇದೆಲ್ಲ ಕ್ರಮಗಳನ್ನು ಅಳವಡಿಸ್ಕೊಂಡ ನಂತರ ನಾವು ಕೆಲವು ಸಲ ನಮ್ಮಲ್ಲಿ ಈಗಾಗಲೇ ಕೊಳವೆ ಹುಳ ಅಂತೇಳಿ ಬರುತ್ತೆ. ಆ ಕೊಳವೆ ಹುಳ ಬಂದಾಗ ಅದರಲ್ಲಿ ನಾವು ರಾಸಾಯನಿಕದ ಮೊರೆ ಹೋಗುವ ಬದಲು ಅವುಗಳು ಎಲೆಗಳನ್ನು ಸಣ್ಣದಾಗಿ ಕತ್ತರಿಸಿ ಕೊಳವೆಗಳನ್ನು ರಚನೆ ಮಾಡಿಕೊಂಡು ಅದರ ಒಳಗಡೆ ಆ ಒಂದು ಮರಿಗಳು ಇರೋದನ್ನು ನಾವು ಕಾಣ್ತಾ ಇರ್ತೀವಿ. ಅಂತಹ ಕೊಳವೆಗಳನ್ನು ನಾವು ನಿರ್ಮೂಲನೆ ಮಾಡಬೇಕಾದ್ರೆ, ಆ ಹುಳವನ್ನು ನಿರ್ಮೂಲನೆ ಮಾಡಬೇಕಾದ್ರೆ ಬದುವಿನ ಎರಡೂ ಬದಿಯಲ್ಲಿ, ಆ ಕಡೆ ಈ ಕಡೆ ಎರಡೂ ಬದಿಯಲ್ಲಿ ಉದ್ದವಾದ ಒಂದು ಹಗ್ಗವನ್ನು ಇಬ್ಬರು ಹಿಡ್ಕೊಂಡು ಆ ಒಂದು ಕ್ಷೇತ್ರದ ಮೇಲೆ ಎಳ್ಕೊಂಡು ಹೋದಾಗ ಆ ಕೊಳವೆಗಳು ತಾವಾಗೆ ಕೆಳಗಡೆ ನೀರಿನಲ್ಲಿ ಬೀಳೋದನ್ನು ನಾವು ನೋಡ್ತಾ ಇರ್ತೀವಿ. ಕೆಳಗಡೆ ಬಿದ್ದಂತಹ ಕೊಳವೆಗಳಲ್ಲಿರ್ತಕ್ಕಂತಹ ಮರಿಗಳು ನಾಶ ಆಗಲಿಕ್ಕೋಸ್ಕರ ಸ್ವಲ್ಪ ಮಟ್ಟಿನ ಒಂದು ಚಿಮಣಿ ಎಣ್ಣೆಯನ್ನು ನಾವು ಬಳಕೆ ಮಾಡಿದ್ದೇ ಆದರೆ ಆ ಮರಿಗಳನ್ನು ನಾವು ಯಾವುದೇ ರಾಸಾಯನಿಕ ಇಲ್ಲದೆ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದು ರಾಸಾಯನಿಕ ರಹಿತವಾಗಿ ನಿರ್ವಹಣೆ ಮಾಡ್ತಕ್ಕಂಥದ್ದು. ಇವೆಲ್ಲ ನಾವು ಹಂತಗಳನ್ನು ದಾಟಿ ಯಾವಾಗಲಾದರೂ ಈ ಒಂದು ಕೀಟಗಳು ತಮ್ಮ ಆರ್ಥಿಕ ಹಾನಿಯ ಮಟ್ಟವನ್ನು ಮೀರಿದರೆ, ಅಂದರೆ ಕಂದು ಜಿಗಿ ಹುಳವನ್ನು ಸುಮಾರು 15ರಿಂದ 20 ಕಂದು ಜಿಗಿ ಹುಳಗಳು ಒಂದು ಗುಣಿಯಲ್ಲಿ ನಿಮಗೆ ಕಾಣಿಸಿದ್ದೇ ಆದರೆ, ಅಥವಾ 1 ಚದರ ಮೀಟರ್ನಲ್ಲಿ 1 ಕಾಂಡ ಕೊರಕದ ಹುಳ ಆಗಲಿ ಅಥವಾ 1 ಬಿಳಿ ತೆನೆಯಾಗಲಿ ಕಾಣಿಸಿದ್ದೇ ಆದರೆ ನಾವು ಒಂದು ರಾಸಾಯನಿಕ ಸಿಂಪಡಣೆ ಮಾಡಿ ಅಥವಾ ಸೂಕ್ತ ಅಂತ ಹೇಳ್ತೀವಿ. ಅಂತಹ ಸಂದರ್ಭದಲ್ಲಿ ಈ ಒಂದು ಕಂದು ಜಿಗಿ ಹುಳುವಿನ ನಿರ್ವಹಣೆ ಮಾಡಬೇಕಾದ್ರೆ ಹಲವಾರು ಅಂತರ್ವ್ಯಾಪಿ ಕೀಟನಾಶಕಗಳು ಇವತ್ತು ಮಾರುಕಟ್ಟೆಯಲ್ಲಿದೆ. ಅದರಲ್ಲಿ ಡೈನೋಟೆಫ್ಯುರಾನ್ ಇರುತ್ತೆ, ಅದೇ ಥರ ಫ್ಲೋನಿಕಮೈಡ್ ಅಂತ ಹೇಳ್ತೀವಿ. ಇಂತಹ ಕೀಟನಾಶಕಗಳನ್ನು ಶಿಫಾರಸು ಮಾಡಿದ ಪ್ರಮಾಣದಲ್ಲಿಯೇ ನಾವು ಸಿಂಪಡಣೆಯನ್ನು ಮಾಡಬೇಕಾಗತ್ತೆ. ಸಿಂಪಡಣೆ ಮಾಡುವಾಗ ಎಚ್ಚರಿಕೆ ಏನಂತೇಳಿದರೆ, ಕಂದು ಜಿಗಿ ಹುಳದ ಮರಿಗಳು ಮತ್ತು ಪ್ರೌಢ ಕೀಟಗಳು ಗಿಡದ ಇರುವುದರಿಂದ ಆ ಒಂದು ಜಾಗಕ್ಕೆ ನಮ್ಮ ಸಿಂಪಡಣೆ ತಲುಪುವಂತೆ ನೋಡ್ಕೊಳ್ಬೇಕಾದ್ದು ಭಾಳ ಮುಖ್ಯ. ಹೀಗಾಗಬೇಕಂತೇಳಿದರೆ ಕನಿಷ್ಠ ಪ್ರತಿ 10 ಸಾಲಿಗೆ 1 ಸಾಲನ್ನು ನಾವು ಖಾಲಿ ಬಿಟ್ಕೊಂಡಿದ್ರೆ, ಅದನ್ನು ಅಲಿವೆ ಅಂತ ಹೇಳ್ತೀವಿ, ಆ ಒಂದು ಕಾಲ್ಗಾಯಿ ಮಾಡ್ಕೊಂಡಿದ್ದರೆ ನಮಗೆ ಈ ಒಂದು ಸಿಂಪಡಣೆ ಸೂಕ್ತವಾಗಿ ನಾವು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತು ಚೆನ್ನಾಗಿ ಗಾಳಿ ಬೆಳಕು ಆಡೋದ್ರಿಂದ ಆ ಒಂದು ಮರಿಗಳ ಅಭಿವೃದ್ಧಿ ಆಗೋದು ಸಹ ಕಡಿಮೆ ಆಗಿರುತ್ತೆ. ಇದು ಮೊದಲನೇದು. ಅದೇ ರೀತಿಯಾಗಿ ಕಾಂಡ ಕೊರಕವನ್ನು ನಿರ್ವಹಣೆ ಮಾಡಬೇಕಂತೇಳಿದರೆ ಸಂಪರ್ಕ ಕೀಟನಾಶಕಗಳು ಭಾಳ ಮುಖ್ಯವಾಗುತ್ತೆ. ಅಂತಹ ಹಲವಾರು ನಮ್ಮಲ್ಲಿ ಶಿಫಾರಸು ಮಾಡಿದಂತಹ ಸಂಪರ್ಕ ಕೀಟನಾಶಕಗಳನ್ನು ಸೂಕ್ತವಾಗಿ ಬಳಕೆ ಮಾಡೋದ್ರಿಂದ, ಮತ್ತು ಕೆಲವು ಹರಳು ರೂಪದ ಗೊಬ್ಬರಗಳು ಇವತ್ತು ರಾಸಾಯನಿಕಗಳು ಮಾರುಕಟ್ಟೆಯಲ್ಲಿ ಲಭ್ಯ ಇದೆ. ಉದಾಹರಣೆಗೆ ಹಸಿರು ಚಿಹ್ನೆಯನ್ನು ಹೊಂದಿರತಕ್ಕಂತಹ ಕ್ಲೋರಾಂಟ್ರಿನಿಲಿಪ್ರೋಲ್ 4G ಈ ಒಂದು ರಾಸಾಯನಿಕ 1 ಎಕರೆಗೆ 4 kgಯಷ್ಟು, ಅಥವಾ ಪ್ರಿಪ್ರೋನಿಲ್ ಹರಳುಗಳು ಇದನ್ನು 1 ಎಕರೆಗೆ 4 kg ಅಂತೆ. ಇಂಥ ಹರಳು ರೂಪದ ರಾಸಾಯನಿಕಗಳನ್ನು ಬಳಸೋದ್ರಿಂದ ಮುಖಾಂತರ ಸಹ ನಾವು ಈ ಒಂದು ಕೀಟಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ಕೀಟಗಳನ್ನು ನಿರ್ವಹಣೆ ಮಾಡಬೇಕಾದ್ರೆ ಭಾಳ ಮುಖ್ಯವಾಗಿ ನಾವು ಹೇಳ್ತಕ್ಕಂಥದ್ದು ಸಕಾಲದಲ್ಲಿ ನಾವು ಸಿಂಪಡಣೆಯನ್ನು ಮಾಡಬೇಕು. ಮತ್ತು ಮುಂಜಾನೆ ಮತ್ತು ಸಾಯಂಕಾಲದ ವೇಳೆಯಲ್ಲಿ ಹೆಚ್ಚು ಸಿಂಪಡಣಾ ದ್ರಾವಣವನ್ನು, ಅಂದರೆ ಶಿಫಾರಸು ಮಾಡಿದ ಸಿಂಪಡಣಾ ದ್ರಾವಣ ಅಂದರೆ ಸುಮಾರು ಎಕರೆಗೆ 150ರಿಂದ 200 ಲೀಟರ್ನಷ್ಟು ಸಿಂಪಡಣಾ ದ್ರಾವಣದೊಂದಿಗೆ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ರಾಸಾಯನಿಕವನ್ನು ಬಳಸಿ ಸಿಂಪಡಣೆಯನ್ನು ಮಾಡಿದಾಗ ಭಾಳ ಹೆಚ್ಚು ಪರಿಣಾಮಕಾರಿಯಾಗಿ ಕೀಟಗಳನ್ನು ನಿರ್ವಹಣೆ ಮಾಡ್ಬೋದು. ಭಾಳ ಎಚ್ಚರಿಕೆಯಾಗಿ ನಾವು ತಗೊಳ್ಬೇಕಂತ ಹೇಳಿದರೆ, ನೈಸರ್ಗಿಕ ಶತ್ರುಗಳ ಒಂದು ಸಂಖ್ಯೆ ಹೆಚ್ಚಾಗಿದ್ದರೆ, ಅಂದರೆ ಈಗಾಗಲೇ ನಾನು ಹೇಳ್ದಂಗೆ ಜೇಡ, ಗುಲ್ಗಂಜಿ ಹುಳ ಮತ್ತು ಮಿರಿಡ್ ತಿಗಣೆಗಳ ಒಂದು ಸಂತಾನ ಅಥವಾ ಸಂತತಿ ಹೆಚ್ಚಾಗಿದ್ದರೆ ಅಂತಹ ಸಂದರ್ಭದಲ್ಲಿ ನಾವು ಸೂಕ್ತವಾದಂತಹ ಕೀಟನಾಶಕಗಳನ್ನು
ಬಳಸೋದು ಭಾಳ ಮುಖ್ಯ. ಯಾಕೆಂದರೆ ಆ ನೈಸರ್ಗಿಕ ಶತ್ರುಗಳೇ ನಮ್ಮ ಆ ಕೀಟಗಳನ್ನು ನಿರ್ವಹಣೆ ಮಾಡ್ತಾ ಇರುತ್ತೆ. ಹಾಗಾಗಿ ಅವುಗಳ ಒಂದು ಪರಿಮಾಣವನ್ನು ನಾವು ಗಮನಿಸಿ ನಂತರ ನಾವು ಸಿಂಪರಣೆಗೆ ಯೋಚನೆ ಮಾಡೋದು ಭಾಳ ಸೂಕ್ತ ಆಗುತ್ತೆ. ಈ ರೀತಿಯಾಗಿ ಒಂದು ಸಮಗ್ರ ಪೀಡ ನಿರ್ವಹಣೆಯನ್ನು ಭತ್ತದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ಎಲ್ಲ ಕೀಟಗಳನ್ನು ಅತ್ಯಂತ ಯಶಸ್ವಿಯಾಗಿ ನಾವು ನಿರ್ವಹಿಸಿ ಉತ್ತಮವಾದಂತಹ ಬೆಳೆ ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವೀಕ್ಷಕರೇ, ಎಷ್ಟೊತ್ತು ನಮಗೆ ಡಾಕ್ಟರ್ ಬದ್ರಿ ಪ್ರಸಾದ್ ಸರ್ ಅವರು ಈ ಭತ್ತದಲ್ಲಿ ಕಾಡುವಂತಹ ಪ್ರಮುಖ ಕೀಟಗಳು ಯಾವ್ಯಾವು ಮತ್ತು ಅದರ ಹತೋಟಿ ಕ್ರಮಗಳು ಏನು ಅನ್ನೋದು ಕುರಿತು ಸಾಕಷ್ಟು ಮಾಹಿತಿಯನ್ನು ಕೊಟ್ಟರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಕೃಷಿ ಋಷಿಯ ಅಂಗಳದಲ್ಲಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.